ಎಲ್ಲ ಗೃಹಲಕ್ಷ್ಮಿಯರು ವಿಡಿಯೋನ ಪೂರ್ತಿಯಾಗಿ ನೋಡಿ. 4,000 ರೂಪಾಯಿವರೆಗೂ ಹಣ ಈಗ ನಿಮ್ಮ ಅಕೌಂಟ್ಗೆ ಬಂದು ಜಮೆ ಆಗ್ತಾ ಇದೆ. ಹೌದು, ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಹಣ ಜಮೆ ಬಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ. ಇನ್ನು ಕೆಲವೊಬ್ಬರು ನಮಗೆ ಹಣ ಬಂದಿಲ್ಲ, 2 ತಿಂಗಳಿನಿಂದ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದವ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಹೇಳ್ತಾ ಇದ್ದೇವೆ. ಸೊ ವಿಡಿಯೋ ಯಾರು ಪೂರ್ತಿಯಾಗಿ ನೋಡ್ತೀರಾ ಅವರಿಗೆ ಮಾತ್ರ ಅರ್ಥವಾಗುತ್ತೆ. ಇನ್ನು ಎರಡನೇದಾಗಿ ರೇಷನ್ ಕಾರ್ಡ್, ನೀವು ಕೂಡ BPL ಕಾರ್ಡ್ ಹೊಂದಿರಲಿ, APL ಕಾರ್ಡ್ ಹೊಂದಿರಲಿ, ನಿಮಗೂ ಕೂಡ ಗುಡ್ ನ್ಯೂಸ್ ಇದೆ. ಇನ್ನು BPL ಕಾರ್ಡ್ ಇದ್ದವರಿಗೆ ಅಕ್ಕಿ ಜೊತೆಗೆ ಇನ್ಮುಂದೆ ಈ ಎಲ್ಲಾ ವಸ್ತುಗಳನ್ನು ಕೂಡ ಕೊಡಲಾಗುತ್ತಂತೆ. 2 ತಿಂಗಳ ಪಡಿತರ ಒಟ್ಟಿಗೆ ವಿತರಣೆ ಮಾಡ್ತಾರ, ನೋಡೋಣ ಬನ್ನಿ. ಇನ್ನು ಹಂಟಾ ವೈರಸ್ ಬಗ್ಗೆನೂ ಕೂಡ ಎಚ್ಚರಿಕೆಯ ಗಂಟೆ ಬಾರಿಸಲಾಗಿದೆ. ಹೌದು ವೀಕ್ಷಕರೇ, ಇಲಿಗಳ ಮೂಲಕ ಹರಡುವ ಈ ವೈರಸ್ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. 3 ಜನರು ಈ ಒಂದು ವೈರಸ್ ನಿಂದ ಸಾವನ್ನಪ್ಪಿದ್ದಾರಂತೆ. ಹೌದು ವೀಕ್ಷಕರು, ಇದ್ರ ಬಗ್ಗೆ ದೊಡ್ಡ ಒಂದು ಸ್ಫೋಟಕ ಸುದ್ದಿ ನೋಡ್ತಾ ಹೋಗೋಣ. ಇನ್ನು ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಹೌದು, ಜಾಗತಿಕ ಮಟ್ಟದಲ್ಲಿ ಮತ್ತೆ ಚರ್ಚೆಗೆ ಕಾರಣವಾಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಕಚ್ಚಾ ತೈಲ ಬೆಲೆ ಮತ್ತೆ ಏರಿಕೆ ಆಗಿದೆ. ಯುದ್ಧ ಮತ್ತಷ್ಟು ಭೀಕರವಾಗುತ್ತಾ ಇರುವ ಒಂದು ಹಿನ್ನೆಲೆ ಇರೋದ್ರಿಂದ ಈಗಾಗಲೇ ಮೊನ್ನೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರಲಿಲ್ಲ. ಆದ್ರೆ ಈಗ ಮತ್ತೆ ಬೆಲೆ ಪರಿಷ್ಕರಣೆ ಮಾಡಬಹುದು. ಮತ್ತೆ ನಿಮ್ಮ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇದ್ರೂ ಕೂಡ 3 ದೊಡ್ಡ ನಿಯಮಗಳು ಶುರುವಾಗ್ತಾ ಇದ್ದಾವೆ. ಇವರಿಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಕೂಡ ಮಾಡೋದಿಲ್ಲ ಅಂತ ಹೇಳಲಾಗಿದೆ. ಯಾವ ತಪ್ಪು ಮಾಡಿದ್ರೆ ಗ್ಯಾಸ್ ಸಿಲಿಂಡರ್ ವಿತರಣೆ ಇರೋದಿಲ್ಲ, ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನ ಕೊಡಿ. ನಿಮಗೆ 29, 30 2 ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ. ವೀಕ್ಷಕರೇ ನೋಡಿ, ಈ ಒಂದು ಯೋಜನೆ ಪ್ರಾರಂಭವಾಗಿ 32, 33 ತಿಂಗಳಾಗ್ತಾ ಇದೆ ಅಂತೆ. ಅಂದ್ರೆ ಸರ್ಕಾರ ಇಲ್ಲಿವರೆಗೂ 32 ಕಂತು ಕೊಡಬೇಕಿತ್ತು. ಆದ್ರೆ ಇನ್ನು ಸರ್ಕಾರ 29ನೇ ಕಂತು ಕೊಟ್ಟಿದೆ. ಅಂದ್ರೆ ಇನ್ನು 30ನೇ ಕಂತು ಹಣ ರಿಲೀಸ್ ಆಗ್ತಾ ಇದೆ. ಆದ್ರೆ ಕೆಲವೊಬ್ರು 29ನೇ ಕಂತು ಹಣ ನಮಗೆ ಬಂದಿಲ್ಲ ಅಂತಾನು ಕೂಡ ಕಮೆಂಟ್ ಮಾಡಿದ್ದಾರೆ. ಕೆಲವರು ಬಂದಿದೆ ಅಂತಾನು ಕೂಡ ಕಮೆಂಟ್ ಮಾಡಿದ್ದಾರೆ. ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ರೆ ನೀವು ಕೂಡ ನಮಗೆ ಕಮೆಂಟ್ ಮಾಡಿ, ನಿಮಗೆ ಹಣ ಬಂದಿದೆಯೋ ಇಲ್ವೋ ಅಂತ. ಎಲ್ಲರಿಗೂ ಕೂಡ ತುಂಬಾ ಸಹಾಯವಾಗುತ್ತೆ ನಿಮ್ಮ ಕಮೆಂಟ್ ಇಂದ. ನೋಡಿ, ಮೊನ್ನೆ ತುಂಬಾ ಜನ ಕಮೆಂಟ್ ಮಾಡಿದ್ರು 28ನೇ ಕಂತಿನವರೆಗೂ ಹಣ ಬಂದಿದೆ, 29ನೇದು 30ನೇದು ಕಂತು ಇನ್ನೂ ಕೂಡ ಜಮೆ ಆಗಿಲ್ಲ ಅಂತ. ನೋಡಿ ವೀಕ್ಷಕರೇ, 29ನೇ ಕಂತಿನವರೆಗೂ ಸರ್ಕಾರ ಹಣ ರಿಲೀಸ್ ಮಾಡಿದೆ. 29ನೇ ಕಂತು ಹಣ ಈಗ ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ ಜಮೆ ಆಗಿಲ್ಲ ಅಂದ್ರೆ ವೀಕ್ಷಕರೇ, ನೀವು ಮೊದಲಿಗೆ ಇನ್ನು 1 ವಾರದವರೆಗೂ ಕಾಯಬೇಕಾಗುತ್ತೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ 14 ದಿನ ಬೇಕಾಗುತ್ತೆ. ಏಪ್ರಿಲ್ ಕೊನೆ ದಿನದಲ್ಲಿ ಅಂದ್ರೆ ಏಪ್ರಿಲ್ 28, 29ನೇ ತಾರೀಕಿನಂದು ಹಣ ಬಿಡುಗಡೆ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಅದಕ್ಕಂದ್ರೆ ಅಧಿಕೃತವಾಗಿ 29ನೇ ಕಂತು ಹಣ ಇದೇ ದಿನಾಂಕದಂದು ರಿಲೀಸ್ ಆಗಿದೆ ಅಂತ ಎಲ್ಲೂ ಕೂಡ ಅಧಿಕೃತ ಆದೇಶ ಇಲ್ಲ. ಎದಕ್ಕಂದ್ರೆ ಮೊನ್ನೆ ಮೇ ಮೊದಲ ವಾರದಲ್ಲಿ ಕೆಲವರು ಗೃಹಲಕ್ಷ್ಮಿಯವರು 2,000 ರೂಪಾಯಿ ಹಣ ಬಂದಿದೆ 29ನೇ ಕಂತು ಅಂತ ಹೇಳಿದ್ರು. ಹೀಗಾಗಿ ನೋಡಿ, ಇದು ಏಪ್ರಿಲ್ ತಿಂಗಳಲ್ಲಿ ಹಣ ರಿಲೀಸ್ ಆಗಿದೆ. ಹೀಗಾಗಿ ಇದು ಒಂದು 15ನೇ ತಾರೀಕಿನ ಒಳಗೆ ನಿಮ್ಮ ಅಕೌಂಟ್ಗೆ ಹಣ 29ನೇದು ಜಮೆ ಆಗೋ ನಿರೀಕ್ಷೆ ಇದೆ. ಆದ್ರೆ 30ನೇ ಕಂತು ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ವೀಕ್ಷಕರೇ. 30ನೇ ಕಂತು ಹಣ ಬಿಡುಗಡೆ ಆಗಿರೋ ಬಗ್ಗೆ ಎಲ್ಲೂ ಕೂಡ ಅಧಿಕೃತ ಅಪ್ಡೇಟ್ ಇನ್ನೂ ಬಂದಿಲ್ಲ. ಸೊ ತುಂಬಾ ಜನ 30ನೇ ಕಂತಿನ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ರೆ ಅವರಿಗೆ ಒಂದು ಉತ್ತರ ಅಂತಾನೆ ಹೇಳ್ಬೋದು. ಇನ್ನು ಬಿಡುಗಡೆ ಮಾಡಿಲ್ಲ ಅಂದ್ರೆ ಎಲ್ಲಿಂದ ಬರುತ್ತೆ ಹೇಳಿ. ನೋಡಿ ವೀಕ್ಷಕರೇ, ಪ್ರತಿ ತಿಂಗಳು 1 ಕಂತು ಹಣ ರಿಲೀಸ್ ಆಗುತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಭರವಸೆ ಮೂಲಕ ಹೇಳೋದಾದ್ರೆ ಮೇ ತಿಂಗಳಲ್ಲೂ ಕೂಡ 30ನೇ ಕಂತು ಹಣ ರಿಲೀಸ್ ಆಗಬೇಕು. ಆದ್ರೆ ಇದು 15ನೇ ತಾರೀಕಿನ ನಂತರ ರಿಲೀಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇಲ್ಲ 22, 23ನೇ ತಾರೀಕಿನಂದು ರಿಲೀಸ್ ಆಗಬಹುದು ಅಂತಾನು ಕೂಡ ಹೇಳ್ಬಹುದು ವೀಕ್ಷಕರೇ. ಸೊ ಸದ್ಯಕ್ಕಂತೂ 30ನೇ ಕಂತಿನ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಇನ್ನೂ ರಿಲೀಸ್ ಆಗಿಲ್ಲ. 29ನೇ ಕಂತಿನವರೆಗೂ ನಿಮಗೆ ಹಣ ಬಂದಿದ್ರೆ ಓಕೆ. 29ನೇ ಕಂತು ಬಂದಿಲ್ಲ ಅಂದ್ರೆ ಇನ್ನು 1 ವಾರ ನೀವು ವೇಟ್ ಮಾಡಿ. ನಿಮಗೆ 27, 28 ಕಂತು ಹಣ ಬಂದಿಲ್ಲ, ಕಳೆದ 2 ತಿಂಗಳಿನಿಂದ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವೋ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ KYC ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು NPCI ಮ್ಯಾಪಿಂಗ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು ಕಡ್ಡಾಯವಾಗಿ ನೋಡಿ ವೀಕ್ಷಕರೇ, ನಿಮ್ದು BPL ಕಾರ್ಡ್ ರದ್ದಾಗಿ APL ಕಾರ್ಡ್ ಆಗಿದ್ರೆ, ನೀವು ತೆರಿಗೆ ಪಾವತಿ ಮಾಡ್ತಾ ಇರೋ ಕಾರಣ ನಿಮ್ದು BPL ಕಾರ್ಡ್ ರದ್ದಾಗಿದ್ರೆ, ನೀವು GST ತೆರಿಗೆ ಪಾವತಿ ಮಾಡ್ತಾ ಇರೋದ್ರಿಂದ ನಿಮ್ದು BPL ಕಾರ್ಡ್ APL ಕಾರ್ಡ್ ಆಗಿದ್ರೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಯಾಕಂದ್ರೆ ತೆರಿಗೆ ಪಾವತಿದಾರರಿಗೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕುವಂತೆ ಇಲ್ಲ ಅಂತ ಮೊದಲೇ ನಿಯಮ ಮಾಡಲಾಗಿತ್ತು. ಆದ್ರೂ ಕೂಡ ಕೆಲವರು ಅರ್ಜಿ ಹಾಕಿ ಹಣವನ್ನ ಪಡ್ಕೊಂಡಿದ್ದಾರೆ. ನೋಡಿ, ಈಗಲೂ ಕೂಡ BPL APL ಕಾರ್ಡ್ ಇದ್ದವರು ಹಣವನ್ನ ಪಡ್ಕೋಬಹುದು. ಈಗಲೂ ಕೂಡ ನೀವು ಅರ್ಜಿಗೆ APL ಕಾರ್ಡ್ ಇದ್ದವರು ಇನ್ನೂ ತುಂಬಾ ಜನ ಅರ್ಜಿನ ಹಾಕಿಲ್ಲ, ಎದಕ್ಕಂದ್ರೆ ಹಣ ಬರಲ್ಲ ಅಂತೇಳಿ. ನೀವು ತೆರಿಗೆ ಪಾವತಿದಾರರಾಗಿಲ್ಲ, GST ರಿಟರ್ನ್ಸ್ ಮಾಡ್ತಾ ಇಲ್ಲ ಅಂದ್ರೆ ಈಗಲೂ ಕೂಡ ನೀವು ಅರ್ಜಿ ಹಾಕಿ ಹಣವನ್ನ ಪಡ್ಕೋಬಹುದು. ಇನ್ನು ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರಿಗೆ ಏನಪ್ಪಾ ಗುಡ್ ನ್ಯೂಸ್ ಅಂತ ನೀವು ಕೇಳೋದಾದ್ರೆ ನೋಡಿ, BPL ಕಾರ್ಡ್ ಇದ್ದವರಿಗೆ ಅಕ್ಕಿ ಜೊತೆಗೆ ರಾಗಿ ಮತ್ತು ಜೋಳ ಕೂಡ ವಿತರಣೆ ಮಾಡ್ತಾರಂತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟು ಒಬ್ಬ ವ್ಯಕ್ತಿಗೆ 10 kg ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ.
10 ಕೆಜಿ ಒಬ್ಬ ವ್ಯಕ್ತಿಗೆ ಅಂದ್ರೆ ಮನೆಯಲ್ಲಿ 4 ಜನ ಇದ್ರೆ 40 ಕೆಜಿ ಅಕ್ಕಿ ತಿಂಗಳಿಗೆ ಕೊಡ್ತಾ ಇದ್ರು. ಆದ್ರೆ 40 ಕೆಜಿ ಅಕ್ಕಿ ಅದು ತುಂಬಾ ಜಾಸ್ತಿ ಆಗುತ್ತೆ ಅಂತ ಸರ್ಕಾರಕ್ಕೂ ಕೂಡ ಗೊತ್ತಾಗಿದೆ. ಹೀಗಾಗಿ ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿಗೆ 8 ಕೆಜಿ ಅಕ್ಕಿ, 2 ಕೆಜಿ ರಾಗಿ ಅಥವಾ ಜೋಳ ಈ ತರ ವಿತರಣೆ ಮಾಡಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಮುಂದಿನ ಬರೋ ದಿನಗಳಲ್ಲಿ ರಾಗಿ ಅಥವಾ ಜೋಳ ಅಕ್ಕಿ ಜೊತೆಗೆ ನಿಮಗೆ ಸೇರಿಸಿ ಕೊಡಲಾಗುತ್ತೆ. ಒಬ್ಬ ವ್ಯಕ್ತಿಗೆ 8 ಕೆಜಿ ಅಕ್ಕಿ, 2 ಕೆಜಿ ರಾಗಿ. ನಿಮ್ಮ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ರಾಗಿ ವಿತರಣೆ ಮಾಡಬಹುದು, ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಜೋಳವನ್ನ ವಿತರಣೆ ಮಾಡಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇದು ಒಂದು ದೊಡ್ಡ ಸುದ್ದಿ ಅಂತ ಹೇಳಬಹುದು. BPL ಕಾರ್ಡ್ ಇದ್ದವರಿಗೆ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಪೌಷ್ಟಿಕ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ 2 ತಿಂಗಳ ಪಡಿತರ ಒಟ್ಟಿಗೆ ವಿತರಣೆ ಮಾಡುವ ಒಂದು ಸಂಭವ ಇದೆ. ಅಂದ್ರೆ ನೋಡಿ, ಬೇಸಿಗೆ ಕಾಲ ಇರೋದ್ರಿಂದ ಜನ ಬಂದು ಕ್ಯೂ ನಿಲ್ಲೋದು ಬೇಡ ಅಂತ ಮೊದಲೇ ಕೇಂದ್ರ ಸರ್ಕಾರ ಕೂಡ ಹೇಳಿತ್ತು. ಈಗ ನಮ್ಮ ಕರ್ನಾಟಕ ಸರ್ಕಾರದಿಂದಲೂ ಕೂಡ ಒಟ್ಟಿಗೆ ವಿತರಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈ ಒಂದು ಮೇ ತಿಂಗಳಲ್ಲಿ ಮತ್ತೊಮ್ಮೆ ನಿಮಗೆ ಜೂನ್ ತಿಂಗಳದ್ದು ಕೂಡ ವಿತರಣೆ ಮಾಡೋ ನಿರೀಕ್ಷೆ ಇದೆ. 2 ಬಾರಿ ಬೆರಳಚ್ಚು ಅಂದ್ರೆ 2 ಬಾರಿ ಬಯೋಮೆಟ್ರಿಕ್ ಕೊಟ್ರೆ 2 ಬಾರಿ ಪಡಿತರ ವಿತರಣೆ ಮಾಡಬಹುದು. ಅಂದ್ರೆ ಜೂನ್ ತಿಂಗಳದ್ದು ಕೂಡ ಇದೇ ತಿಂಗಳಲ್ಲಿ ನಿಮಗೆ ವಿತರಣೆ ಮಾಡೋ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಧಿಕೃತ ಅಪ್ಡೇಟ್ ಇನ್ನೂ ಕೂಡ ಬಂದಿಲ್ಲ ವೀಕ್ಷಕರೇ. ಆದ್ರೆ ಒಂದು ಕಡೆಗೆ ರಾಗಿ ಮತ್ತು ಜೋಳ ವಿತರಣೆ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆಗೆ ಇಂದಿರಾ ಕಿಟ್ ಯಾವಾಗ ವಿತರಣೆ ಮಾಡ್ತೀರಾ ಅಂತ ನಮಗೆ ಕಮೆಂಟ್ಸ್ ಗಳು ಬರ್ತಾ ಇದೆ. ತುಂಬಾ ಜನರಿಂದ ಇಂದಿರಾ ಕಿಟ್ ಇನ್ನೂ ಕೊಟ್ಟಿಲ್ಲ ನಮ್ಮ ಊರಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇನ್ನು ಇಂದಿರಾ ಕಿಟ್ ಅಧಿಕೃತವಾಗಿ ವಿತರಣೆ ಪ್ರಾರಂಭವಾಗಿಲ್ಲ ವೀಕ್ಷಕರೇ. ಜೂನ್ ತಿಂಗಳಲ್ಲಿ ಪ್ರಾರಂಭವಾಗುವ ನಿರೀಕ್ಷೆ ಇದೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ನೋಡಿ, ಮಧ್ಯಪ್ರಾಚ್ಯದ ಯುದ್ಧ, ಅಮೆರಿಕ ಇರಾನ್ ನಡುವಿನ ಯುದ್ಧ, ಈಗ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಮೊನ್ನೆ ನೋಡಿ 993 ರೂಪಾಯಿ ಏರಿಕೆಯಾಗಿ 3000 ರೂಪಾಯಿ ಗಡಿ ದಾಟಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಮೇ 15ರಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸಂಭವ ಸಿಗ್ತಾ ಇದೆ. ಅಂದ್ರೆ ಯುದ್ಧದ ಕಾರಣ ಮತ್ತೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಹೆಚ್ಚಾಗಬಹುದು, ಮತ್ತೊಮ್ಮೆ ಬೆಲೆ ಪರಿಷ್ಕರಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಯುದ್ಧಕ್ಕಿಂತ ಮುಂಚೆ ಡಾಲರ್ಗೆ ಕಚ್ಚಾ ತೈಲ $70 ಇತ್ತು ಒಂದು ಬ್ಯಾರೆಲ್ಗೆ, ಈಗ $120 ದಾಟಿದೆ. ಹೀಗಾಗಿ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಬದಲಾವಣೆ ಮಾಡದಿದ್ರೆ ಕಂಪನಿಗಳಿಗೆ ದೊಡ್ಡ ನಷ್ಟವೇ ಆಗುತ್ತಂತೆ. ಒಟ್ಟು 30,000 ಕೋಟಿ ರೂಪಾಯಿ ನಷ್ಟವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬೆಲೆ ಏರಿಕೆ ಅನಿವಾರ್ಯ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಮತ್ತೊಂದು ಸುತ್ತಿನಲ್ಲಿ ಪೆಟ್ರೋಲ್ ಲೀಟರ್ಗೆ 4 ರೂಪಾಯಿ, ಡೀಸೆಲ್ ಕೂಡ 4 ರಿಂದ 5 ರೂಪಾಯಿಯಷ್ಟು ಲೀಟರ್ ಮೇಲೆ ಏರಿಕೆ ಆಗಬಹುದು. ಈಗ LPG ಗ್ಯಾಸ್ ಬೆಲೆ ನೋಡಿ ಯಾವ ತರ ಏರಿಕೆ ಮಾಡಿದ್ದಾರೆ, ಆದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿಲ್ಲ. ಮೊನ್ನೆ ಕೇಂದ್ರ ಸರ್ಕಾರ 10 ರೂಪಾಯಿ ಅಬಕಾರಿ ಸುಂಕವನ್ನ ಕಡಿತ ಮಾಡಿಕೊಳ್ಳುವಂತೆ ಕಂಪನಿಗಳಿಗೆ ಸೂಚನೆ ಕೊಟ್ಟಿತ್ತು. ಇದರಿಂದಾಗಿ ಅವರಿಗೆ 30,000 ಕೋಟಿ ರೂಪಾಯಿ ಒಂದು ಬಚಾವಾಗಿದೆ ಅಂತ ಹೇಳ್ಬಹುದು. ಇಲ್ಲವಾದಲ್ಲಿ 60,000 ಕೋಟಿಗೆ ಹೆಚ್ಚು ನಷ್ಟವಾಗ್ತಾ ಇತ್ತಂತೆ. ಕೇಂದ್ರ ಸರ್ಕಾರ 10 ರೂಪಾಯಿ ಅಬಕಾರಿ ಸುಂಕ ಇಳಿಕೆ ಮಾಡಿರೋದೇ ಕಂಪನಿಗಳಿಗೆ 30,000 ಕೋಟಿ ರೂಪಾಯಿ ನಷ್ಟ ಉಳಿತಾಯವಾಗಿದೆ. ಆದ್ರೂ ಇನ್ನೂ 30,000 ಕೋಟಿ ನಷ್ಟ ಇರೋದ್ರಿಂದ ಅದನ್ನ ಸರಿ ಮಾಡ್ಬೇಕಂದ್ರೆ ಪೆಟ್ರೋಲ್ ಡೀಸೆಲ್ ಬೇರೆ ಏರಿಕೆ ಅನಿವಾರ್ಯ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಪೆಟ್ರೋಲ್ ಮತ್ತೆ ಲೀಟರ್ಗೆ 4 ರೂಪಾಯಿ, ಡೀಸೆಲ್ ಕೂಡ 4 ರಿಂದ 5 ರೂಪಾಯಿ ಅಷ್ಟು ಈ ಒಂದು ಮೇ 15ನೇ ತಾರೀಕಿನಲ್ಲಿ ಒಂದು ಮತ್ತೆ ಏರಿಕೆ ಆಗೋ ನಿರೀಕ್ಷೆ ಇದೆ ವೀಕ್ಷಕರೇ. ಮತ್ತೊಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಇದ್ದವರ ಗಮನಕ್ಕೆ ಅಂತಾನೆ ಹೇಳ್ಬಹುದು. ನೋಡಿ, ನೀವು ಕೂಡ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ರೆ, ನೀವೇನಾದ್ರೂ PNG ಕನೆಕ್ಷನ್ ಕೂಡ ಹೊಂದಿದ್ರೆ ಬೇಗನೆ ನಿಮ್ಮ ಗ್ಯಾಸ್ ಸಿಲಿಂಡರ್ ವಾಪಸ್ ಕೊಡಬೇಕು. ಅಂದ್ರೆ PNG ಪೈಪ್ ಲೈನ್ ಮೂಲಕ ಗ್ಯಾಸ್ ಕನೆಕ್ಷನ್ ನಿಮ್ಮ ಮನೆಯಲ್ಲಿ ಇದ್ರೆ ಅದನ್ನ ಆನ್ ಮಾಡಿಸ್ಕೋಬೇಕು, ಇಲ್ಲ ನಿಮ್ಮ ಏರಿಯಾದಲ್ಲಿ ಇದ್ರೆ ಅದನ್ನ ನೀವು ಹಾಕಿಸ್ಕೊಳ್ಬೇಕು. ಒಂದು ವೇಳೆ ನೀವೇನಾದ್ರೂ 2 ಬಳಕೆ ಮಾಡ್ತಾ ಇದ್ರೆ, ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್ ಇದೆ, LPG ಕನೆಕ್ಷನ್ ಕೂಡ ಇದೆ ಅಂದ್ರೆ ಅದು ತಪ್ಪಂತೆ. ಅದು ನೀವು ಬೇಗನೆ ನಿಮ್ಮ ಒಂದು ಗ್ಯಾಸ್ ಸಿಲಿಂಡರ್ ನೀವೇ ಸ್ವಯಂ ಪ್ರೇರಿತವಾಗಿ ವಾಪಸ್ ಏಜೆನ್ಸಿಗಳಿಗೆ ಕೊಡಬೇಕು. ಇನ್ನು ಎರಡನೇದಾಗಿ ಒಂದು ಮನೆಗೆ 1 ಗ್ಯಾಸ್ ಸಿಲಿಂಡರ್ ಅಂತ ಘೋಷಣೆ ಮಾಡಲಾಗಿದೆ. ಅಂದ್ರೆ ನೋಡಿ, ಕೆಲವೊಬ್ರು ಒಂದೇ ಮನೆಯಲ್ಲಿ 2 ಸಿಲಿಂಡರ್ ಅನ್ನ ಪಡ್ಕೊಂಡಿರ್ತೀರಾ, 2 ಸಿಲಿಂಡರ್ ನ ಇಟ್ಕೊಂಡಿರ್ತೀರಾ. ಕೆಲವರು ಕಳಸಂತೆಯಲ್ಲಿ ಸಿಲಿಂಡರ್ ಗಳನ್ನ ಮಾರಾಟ ಮಾಡ್ತಾ ಇದ್ದೀರಾ, ಅದು ಕೂಡ ತಪ್ಪು ಅಂತ ಹೇಳಲಾಗಿದೆ. ಒಂದು ಮನೆಯಲ್ಲಿ 2 ಸಿಲಿಂಡರ್ ಇದ್ರೆ ತಪ್ಪು, ಒಂದು ಮನೆಗೆ ಒಂದೇ ಸಿಲಿಂಡರ್ ಅಂತ ಹೇಳಲಾಗಿದೆ. ಇನ್ನು ಎರಡನೇದಾಗಿ ಯಾರೆಲ್ಲ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡ್ತಾರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ, ಶಿಕ್ಷಾರ್ಹ ಅಪರಾಧ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಕೆಲವರು ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಕಮರ್ಷಿಯಲ್ ಗಂತ ಬಳಕೆ ಮಾಡ್ತಾ ಇದ್ದಾರೆ. ಹೋಟೆಲ್ ರೆಸ್ಟೋರೆಂಟ್ ಗಳಲ್ಲಿ ಏನಾದ್ರೂ ನೀವು ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡಿದ್ರೆ ಅದು ತಪ್ಪು, ಅದು ಶಿಕ್ಷಾರ್ಹ ಅಪರಾಧ. ಇನ್ನು ವಾಣಿಜ್ಯ ಸಿಲಿಂಡರ್ ಬಳಕೆದಾರರು ನೋಂದಣಿ ಮಾಡಿಸ್ಕೋಬೇಕು ಕಡ್ಡಾಯ ಅಂತ ಹೇಳಲಾಗಿದೆ. ಯಾರೆಲ್ಲ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಿರೋ ನೋಡಿ, ನೀವು ಕಡ್ಡಾಯವಾಗಿ ಗೇಲ್ ಅಡಿಯಲ್ಲಿ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ನಲ್ಲಿ ಕಡ್ಡಾಯವಾಗಿ ನೋಂದಣಿಯನ್ನ ಮಾಡಿಕೊಳ್ಬೇಕು. ವಾಣಿಜ್ಯ ಸಿಲಿಂಡರ್ ಬಳಕೆದಾರರು ನೋಂದಣಿ ಕಡ್ಡಾಯವಾಗಿ ಮಾಡಿಸ್ಕೋಬೇಕು, ಇಲ್ಲವಾದಲ್ಲಿ ಅವರಿಗೂ ಕೂಡ ಗ್ಯಾಸ್ ಸಿಲಿಂಡರ್, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ವಿತರಣೆ ಇರೋದಿಲ್ಲ ಅಂತ ಕರ್ನಾಟಕ ಸರ್ಕಾರದಿಂದ ಆಹಾರ ಸಚಿವರು KH ಮುನಿಯಪ್ಪ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮೂರನೇದಾಗಿ KYC ಕೂಡ ಕಡ್ಡಾಯ ಮಾಡಲಾಗಿದೆ. ಯಾರೆಲ್ಲ KYC ಕಂಪ್ಲೀಟ್ ಮಾಡಿಲ್ಲ ಗ್ಯಾಸ್ ಸಿಲಿಂಡರ್ಗೆ, ಅವರಿಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಇನ್ಮುಂದೆ ಇರೋದಿಲ್ಲ ಅಂತಾನೂ ಕೂಡ ಕೇಂದ್ರ ಸರ್ಕಾರ ಹೇಳಿದೆ. ಸೊ ವೀಕ್ಷಕರೇ, ನೀವು ನಿಮ್ಮ ಗ್ಯಾಸ್ ಸಿಲಿಂಡರ್ಗೆ ನಿಮ್ಮ KYC ಮಾಡಿಸಿ, ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಮಾಡಿಸಿ,
ವಿತರಣೆ ಮಾಡುವಾಗ ನೋಡಿ, ಒಂದು ಗ್ಯಾಸ್ ಸಿಲಿಂಡರ್ ನಗರ ಪ್ರದೇಶದಲ್ಲಿ 25 ದಿನದ ನಂತರ ನಿಮ್ಮ ಮನೆಗೆ ವಿತರಣೆ ಮಾಡ್ತಾರೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ 45 ದಿನಕ್ಕೆ ವಿತರಣೆ ಮಾಡ್ತಾರೆ. ವಿತರಣೆ ಮಾಡುವಾಗ OTP ಬರುತ್ತೆ ನಿಮ್ಮ ಮೊಬೈಲ್ ಸಂಖ್ಯೆಗೆ. ಆ OTP ಅನ್ನ ನೀವು ವಿತರಕರಿಗೆ ಹೇಳಬೇಕು ಅಂತ ಹೇಳಲಾಗಿದೆ. ವಿತರಕರಿಗೆ OTP ಹೇಳಿದ ನಂತರವೇ ನಿಮಗೆ ಗ್ಯಾಸ್ ವಿತರಣೆ ಮಾಡಲಾಗುತ್ತೆ. ಇನ್ನು ಇಲಿಗಳಿಂದ ಹರಡುವ ವೈರಸ್, ಹೌದು ವೀಕ್ಷಕರೇ, ಹಂಟು ವೈರಸ್ ಅಥವಾ ಹಂಟಾ ವೈರಸ್ ಅಂತಾನು ಕೂಡ ಇದಕ್ಕೆ ಕರೀತಾರೆ. ಭಾರತದಲ್ಲಿ ಸದ್ಯಕ್ಕೆ ಹಂಟಾ ವೈರಸ್ ಆತಂಕ ಇಲ್ಲ ಅಂತ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಆದ್ರೂ ಕೂಡ ಟೆನ್ಷನ್ ಇದೆ. ನೋಡಿ, ಹಂಟಾ ವೈರಸ್ ಕಾಣಿಸಿಕೊಂಡ ನೌಕೆಯಲ್ಲಿ 2 ಭಾರತೀಯರು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಈ ಒಂದು ವೈರಸ್ ಒಟ್ಟು 8 ಜನರಲ್ಲಿ ಇದೆ ಅಂತ ಶಂಕಿತವಾಗಿತ್ತು. ಅದರಲ್ಲಿ 5 ಜನರಲ್ಲಿ ದೃಢವಾಗಿತ್ತು. 3 ಜನರು ಸಾವನ್ನಪ್ಪಿದ್ದಾರೆ. ವೀಕ್ಷಕರೇ, ಒಂದು ಹಡಗಿನಲ್ಲಿ ಸ್ಪೇನ್ ಹತ್ತ ಹೊರಟಿದ್ದ, ಅಂದ್ರೆ ಅರ್ಜೆಂಟಿನಾದಿಂದ ಸ್ಪೇನ್ ಹತ್ತ ಹೊರಟಿದ್ದ ಒಂದು ಕ್ರೂಸ್ ಹಡಗಿನಲ್ಲಿ 2 ಭಾರತೀಯರು ಕೂಡ ಇದ್ರು. ಈ ಒಂದು ಹಡಗಿನಲ್ಲಿ ಒಂದು ಸೋಂಕು ಪತ್ತೆಯಾಗಿದೆ. 150 ಜನರನ್ನು ಹೊತ್ತು ಹೊರಟಿದ್ದ ಹಡಗಿನ ಮಾರ್ಗದ ಮಧ್ಯದಲ್ಲಿ ಹಲವರು ಇಳಿದಿದ್ರು. ಬಳಿಕ ಉಳಿದವರಲ್ಲಿ 8 ಶಂಕಿತರಲ್ಲಿ 5ರಲ್ಲಿ ಸೋಂಕು ದೃಢವಾಗಿತ್ತು. ಇನ್ನು 3 ಇದೇ ಒಂದು ಹಂಟಾ ವೈರಸ್ ಇಂದ ಪ್ರಾಣವನ್ನ ಕಳೆದುಕೊಂಡಿದ್ದಾರಂತೆ. ನೋಡಿ, ಇದು ಡೈರೆಕ್ಟ್ ಆಗಿ ಶ್ವಾಸಕೋಶಕ್ಕೆ ಹಾನಿ ಮಾಡುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಸೊ ಇದು ಸ್ವಲ್ಪ ಡೇಂಜರ್ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಆದ್ರೆ ಒಂದು ನೆಮ್ಮದಿಕರ ಸುದ್ದಿ ಏನಪ್ಪಾ ಅಂದ್ರೆ, ಇದು ಕೊರೋನಾ ರೀತಿ ಅಂತ ಗಾಳಿಯಲ್ಲಿ ಹರಡೋದಿಲ್ಲ. ಕೊರೋನಾದಷ್ಟು ಇದು ತೀವ್ರ ಅಲ್ಲ ಅಂತ WHO ಕೂಡ ಹೇಳಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಹೇಳಿದೆ. ನಮ್ಮ ಭಾರತದಿಂದ ICMR ನರವಿಜ್ಞಾನ ಸಂಸ್ಥೆ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಸೊ ವೀಕ್ಷಕರೇ, ಯಾರು ಕೂಡ ಇದರ ಬಗ್ಗೆ ಆತಂಕ ಪಡಬೇಡಿ. ಇಲಿಯಂತಹ ಒಂದು ದಂಶಕಗಳ ತ್ಯಾಜ್ಯಗಳೊಂದಿಗೆ ಸಂಪರ್ಕಕ್ಕೆ ಬಂದವರಷ್ಟೇ ಕಾಣಿಸಿಕೊಳ್ಳುವ ಈ ಒಂದು ಸೋಂಕು ಅಂತ ಹೇಳಲಾಗಿದೆ. ಅಂದ್ರೆ ಇಲಿಗಳಿಂದ ನೇರವಾಗಿ ಒಂದು ಸೋಂಕು ಮಾನವನಿಗೆ ಹರಡುತ್ತೆ. ಮಾನವನಿಂದ ಮಾನವನಿಗೆ ಹರಡಿದ್ದು ಇನ್ನೂ ಕೂಡ ಇಲ್ಲ ಅಂತ ಇಲ್ಲಿ ಹೇಳಲಾಗಿದೆ.